ಕೊಟ್ಟ ಮಾತನ್ನು ತಪ್ಪಿದ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಯ ವಿರುದ್ಧ ರೈತರು ಆಕ್ರೋಶದ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಬೀದರ್ನಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಇವತ್ತಿನ ತನಕ ಕೊಟ್ಟಿದ ಮಾತು ನಿಭಾಯಿಸಕ್ಕೆ ತಯಾರಿಲ್ಲ ಅಂದ್ಮೇಲೆ ಮಾತು ನಾವ್ಯಾಕೆ ಬಿಡ್ಬೇಕ್ರಿ? ಈಗ ಸತ್ತು ಹೋದ್ರು ಹೇಳಲ್ಲ. ನಮಗೆ 4 ತಿಂಗಳ ತನ ಏನ್ ಬೇಗ ಬಡ್ಡಿಲಿ ನೀವು ಕಬ್ಬು ನುಡ್ತೀರಿ. ನಮ್ಮ ರೈತರದ್ದು ಜಿಲ್ಲಾದು ರೈತರಿಗೆ ತೊಂದರೆ ಆಗ್ತಾ ಇದೆ ಕಾರ್ಖಾನೆಗಳಿಂದ, ಅದನ್ನು ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಗೆಹರಿಸಬೇಕಂತ. ಮಾತು ತಪ್ಪಿದ ಜಿಲ್ಲಾಡಳಿತ ವಿರುದ್ಧ ರೈತರು ಮತ್ತೆ ರೊಚ್ಚಿಗೆದ್ದರ ಅಂತ ಹೇಳ್ಬೋದು. ಬೀದರ್ನಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶ ಸ್ಫೋಟ. ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂದೆ ಪ್ರತಿಭಟನೆ. ಮಾತು ತಪ್ಪಿದ ಸರ್ಕಾರ, ಕೊಟ್ಟ ಮಾತು ನಿಭಾಯಿಸಿದ ಜಿಲ್ಲಾಡಳಿತ ಎಂದು ಬೀದರ್ನಲ್ಲಿ ಕಬ್ಬು ಬೆಳೆಗಾರರು ರೊಚ್ಚಿಗೆದ್ದಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 2,900 ರೂಪಾಯಿ ನೀಡಬೇಕು ಅಂತ ಒತ್ತಾಯಿಸಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂದೆ ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗಬೇಕೆಂದು ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಸಕ್ಕರೆ ಕಾರ್ಖಾನೆಗಳು ಜಿಲ್ಲಾಡಳಿತ ನುಡಿದಂತೆ ನಡೆಯಬೇಕೆಂದು ಒತ್ತಾಯಿಸಿದ್ದಾರೆ. ನಮಗೆ ಪ್ರತಿ ಟನ್ ಕಬ್ಬಿಗೆ 2,900 ರೂಪಾಯಿ ನೀಡಬೇಕು. ಎಲ್ಲಿಯವರೆಗೂ ನ್ಯಾಯ ಸಿಗಲ್ಲ ಅಲ್ಲಿಯವರೆಗೂ ಹೋರಾಟ ಕೈಬಿಡಲ್ಲ ಅಂತ ಅನ್ನದಾತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾತು ಕೊಟ್ಟಿದ ನಂತರ ಜಿಲ್ಲಾಡಳಿತ ಆಗಲಿ ಸರ್ಕಾರ ಮಾತು ಕೊಟ್ಟರು ಕಾರ್ಖಾನೆಯವರು ಬೆಂಡ್ ಆಗ್ತಾ ಇಲ್ಲ. ಮಾಡು ಇಲ್ಲ ಮಡಿ ಕರೋ ಯಾ ಮರೋ ಅನ್ನುವಂತ ಪರಿಸ್ಥಿತಿಗೆ ಬಂದಿವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು 11 ತಾರೀಕು ಬರ್ತಾರಂತ ಗೊತ್ತಾಗಿದೆ. ಈಗ ನಮಗೆ ಮಾಹಿತಿ ಸಿಕ್ಕಿದೆ. ಮುಖ್ಯಮಂತ್ರಿಗಳೇ ಇಲ್ಲಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತಾರಂತ ನಮ್ಮ ಆತ್ಮವಿಶ್ವಾಸ ಇದೆ. ಮತ್ತು ನಮ್ಮ ರೈತರದ್ದು ಜಿಲ್ಲಾದು ರೈತರಿಗೆ ತೊಂದರೆ ಆಗ್ತಾ ಇದೆ ಕಾರ್ಖಾನೆಗಳಿಂದ, ಅದನ್ನು ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಗೆಹರಿಸಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಜಿಲ್ಲೆಯ ಕೆಲ ಸಕ್ಕರೆ ಕಾರ್ಖಾನೆಗಳು ಟನ್ ಕಬ್ಬಿಗೆ 2,800 ರೂಪಾಯಿ ಮಾತ್ರ ಹಾಕಿವೆ. ನಿಯಮಗಳನ್ನ ಯಾವ ಕಾರ್ಖಾನೆಗಳು ಪಾಲನೆ ಮಾಡ್ತಿಲ್ಲ ಅಂತ ರೈತರು ಆರೋಪಿಸಿದ್ದಾರೆ. ಸರ್ಕಾರ ಏನ್ ನಮಗೆ ಆದೇಶ ಮಾಡ್ಯದ ಅದೇ ನಮಗೆ ಕೊಡ್ರಿ ಅಂತ ಹೇಳ್ತಾ ಇದ್ದೇವೆ. ಮತ್ತೇನು ಜಾಸ್ತಿ ಕೇಳ್ತಾ ಇಲ್ಲ, ಅವ್ರಿಗೆ ಏನೂ ಇಲ್ಲ. ಯಾಕಂದ್ರ ಆ ಕೋಆಪರೇಟಿವ್ ಆಕ್ಟ್ದಾಗ ಏನ ಅಂದ್ರ 15 ದಿವಸಕ್ಕೊಂದ್ಸಲ ಬಿಲ್ ಮಾಡ್ಬೇಕು. 4 ತಿಂಗಳಾಯ್ತು ಕಬ್ಬು ಒಯ್ದು ಏನ ಗೊತ್ತಿಂತನ ಪತಾನೆ ಇಲ್ಲ ಅಂದ್ಮೇಲೆ ಇವ್ರು ಸತ್ಯನ ಸಾಗಲ್ಲೇನ್ರಿ? ರೈತರು ಎಷ್ಟು ಮಂದಿ ಸಾಯ್ಲತ್ತಾರ, ಸುಮ್ಮನೆ ಸಾಯೋದು. ಇನ್ನು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೋರಾಟವನ್ನ ಕೈಬಿಡಿ. ಈ ತಿಂಗಳ ಅಂತ್ಯದೊಳಗಾಗಿ ಎಲ್ಲಾ ಸಕ್ಕರೆ ಕಾರ್ಖಾನೆಯವರು ಉಳಿಸಿಕೊಂಡಂತಹ ಬಾಕಿ ಹಣವನ್ನ ರೈತರ ಖಾತೆಗೆ ಜಮೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಾಕಿ ಹಣ ಏಪ್ರಿಲ್ 30ರವರೆಗೆ ಕೊಡ್ತೀವಿ ಅನ್ನುವಂತ ಮುಚ್ಚಳಿಕೆಯನ್ನು ಬರೆದು ಕೊಟ್ಟಿದ್ದಾರೆ. ಹೀಗಾಗಿ ಆದಷ್ಟು ಶೀಘ್ರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಣ ಅವರಿಗೆ ಪಾವತಿ ಮಾಡಿಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಬೆಳೆದಂತಹ ರೈತರು ಮತ್ತೆ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಇನ್ನಾದರೂ ಕಬ್ಬು ಬೆಳೆಗಾರರ ಬೇಡಿಕೆಗೆ ಜಿಲ್ಲಾಡಳಿತ ಸ್ಪಂದಿಸುತ್ತಾ ಕಾದು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಕೊಟ್ಟ ಮಾತನ್ನು ತಪ್ಪಿದ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಯ ವಿರುದ್ಧ ರೈತರು ಆಕ್ರೋಶದ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಬೀದರ್ನಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಇವತ್ತಿನ ತನಕ ಕೊಟ್ಟಿದ ಮಾತು ನಿಭಾಯಿಸಕ್ಕೆ ತಯಾರಿಲ್ಲ ಅಂದ್ಮೇಲೆ ಮಾತು ನಾವ್ಯಾಕೆ ಬಿಡ್ಬೇಕ್ರಿ? ಈಗ ಸತ್ತು ಹೋದ್ರು ಹೇಳಲ್ಲ. ನಮಗೆ 4 ತಿಂಗಳ ತನ ಏನ್ ಬೇಗ ಬಡ್ಡಿಲಿ ನೀವು ಕಬ್ಬು ನುಡ್ತೀರಿ. ನಮ್ಮ ರೈತರದ್ದು ಜಿಲ್ಲಾದು ರೈತರಿಗೆ ತೊಂದರೆ ಆಗ್ತಾ ಇದೆ ಕಾರ್ಖಾನೆಗಳಿಂದ, ಅದನ್ನು ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಗೆಹರಿಸಬೇಕಂತ. ಮಾತು ತಪ್ಪಿದ ಜಿಲ್ಲಾಡಳಿತ ವಿರುದ್ಧ ರೈತರು ಮತ್ತೆ ರೊಚ್ಚಿಗೆದ್ದರ ಅಂತ ಹೇಳ್ಬೋದು. ಬೀದರ್ನಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶ ಸ್ಫೋಟ. ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂದೆ ಪ್ರತಿಭಟನೆ. ಮಾತು ತಪ್ಪಿದ ಸರ್ಕಾರ, ಕೊಟ್ಟ ಮಾತು ನಿಭಾಯಿಸಿದ ಜಿಲ್ಲಾಡಳಿತ ಎಂದು ಬೀದರ್ನಲ್ಲಿ ಕಬ್ಬು ಬೆಳೆಗಾರರು ರೊಚ್ಚಿಗೆದ್ದಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 2,900 ರೂಪಾಯಿ ನೀಡಬೇಕು ಅಂತ ಒತ್ತಾಯಿಸಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂದೆ ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ.
ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗಬೇಕೆಂದು ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಸಕ್ಕರೆ ಕಾರ್ಖಾನೆಗಳು ಜಿಲ್ಲಾಡಳಿತ ನುಡಿದಂತೆ ನಡೆಯಬೇಕೆಂದು ಒತ್ತಾಯಿಸಿದ್ದಾರೆ. ನಮಗೆ ಪ್ರತಿ ಟನ್ ಕಬ್ಬಿಗೆ 2,900 ರೂಪಾಯಿ ನೀಡಬೇಕು. ಎಲ್ಲಿಯವರೆಗೂ ನ್ಯಾಯ ಸಿಗಲ್ಲ ಅಲ್ಲಿಯವರೆಗೂ ಹೋರಾಟ ಕೈಬಿಡಲ್ಲ ಅಂತ ಅನ್ನದಾತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾತು ಕೊಟ್ಟಿದ ನಂತರ ಜಿಲ್ಲಾಡಳಿತ ಆಗಲಿ ಸರ್ಕಾರ ಮಾತು ಕೊಟ್ಟರು ಕಾರ್ಖಾನೆಯವರು ಬೆಂಡ್ ಆಗ್ತಾ ಇಲ್ಲ. ಮಾಡು ಇಲ್ಲ ಮಡಿ ಕರೋ ಯಾ ಮರೋ ಅನ್ನುವಂತ ಪರಿಸ್ಥಿತಿಗೆ ಬಂದಿವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು 11 ತಾರೀಕು ಬರ್ತಾರಂತ ಗೊತ್ತಾಗಿದೆ. ಈಗ ನಮಗೆ ಮಾಹಿತಿ ಸಿಕ್ಕಿದೆ. ಮುಖ್ಯಮಂತ್ರಿಗಳೇ ಇಲ್ಲಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತಾರಂತ ನಮ್ಮ ಆತ್ಮವಿಶ್ವಾಸ ಇದೆ. ಮತ್ತು ನಮ್ಮ ರೈತರದ್ದು ಜಿಲ್ಲಾದು ರೈತರಿಗೆ ತೊಂದರೆ ಆಗ್ತಾ ಇದೆ ಕಾರ್ಖಾನೆಗಳಿಂದ, ಅದನ್ನು ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಗೆಹರಿಸಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಜಿಲ್ಲೆಯ ಕೆಲ ಸಕ್ಕರೆ ಕಾರ್ಖಾನೆಗಳು ಟನ್ ಕಬ್ಬಿಗೆ 2,800 ರೂಪಾಯಿ ಮಾತ್ರ ಹಾಕಿವೆ. ನಿಯಮಗಳನ್ನ ಯಾವ ಕಾರ್ಖಾನೆಗಳು ಪಾಲನೆ ಮಾಡ್ತಿಲ್ಲ ಅಂತ ರೈತರು ಆರೋಪಿಸಿದ್ದಾರೆ. ಸರ್ಕಾರ ಏನ್ ನಮಗೆ ಆದೇಶ ಮಾಡ್ಯದ ಅದೇ ನಮಗ್ ಕೊಡ್ರಿ ಅಂತ ಹೇಳ್ತಾ ಇದ್ದೇವೆ. ಮತ್ತೇನ್ ಜಾಸ್ತಿ ಕೇಳ್ತಾ ಇಲ್ಲ, ಅವ್ರಿಗೆ ಏನೂ ಇಲ್ಲ. ಯಾಕಂದ್ರ ಕೋಆಪರೇಟಿವ್ ಆಕ್ಟ್ದಾಗ ಏನ ಅಂದ್ರ 15 ದಿವ್ಸಕ್ಕೊಂದ್ಸಲ ಬಿಲ್ ಮಾಡ್ಬೇಕು. 4 ತಿಂಗಳಾಯ್ತು ಕಬ್ಬು ಒಯ್ದು ಏನಾಗೋದಂತ ಪತಾನೇ ಇಲ್ಲ ಅಂದ್ಮೇಲೆ ಇವ್ರು ಸತ್ಯನ ಸಾಗಲ್ಲೇನ್ರಿ? ರೈತರು ಎಷ್ಟು ಮಂದಿ ಸಾಯ್ಲತ್ತಾರ, ಸುಮ್ಮನೆ ಸಾಯೋದು. ಇನ್ನು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೋರಾಟವನ್ನ ಕೈಬಿಡಿ. ಈ ತಿಂಗಳ ಅಂತ್ಯದೊಳಗಾಗಿ ಎಲ್ಲಾ ಸಕ್ಕರೆ ಕಾರ್ಖಾನೆಯವರು ಉಳಿಸಿಕೊಂಡಂತಹ ಬಾಕಿ ಹಣವನ್ನ ರೈತರ ಖಾತೆಗೆ ಜಮೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಾಕಿ ಹಣ ಏಪ್ರಿಲ್ 30ರವರೆಗೆ ಕೊಡ್ತೀವಿ ಅನ್ನುವಂತ ಮುಚ್ಚಳಿಕೆಯನ್ನು ಬರೆದುಕೊಟ್ಟಿದ್ದಾರೆ. ಹೀಗಾಗಿ ಆದಷ್ಟು ಶೀಘ್ರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಣ ಅವರಿಗೆ ಪಾವತಿ ಮಾಡಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಬೆಳೆದಂತಹ ರೈತರು ಮತ್ತೆ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಇನ್ನಾದರೂ ಕಬ್ಬು ಬೆಳೆಗಾರರ ಬೇಡಿಕೆಗೆ ಜಿಲ್ಲಾಡಳಿತ ಸ್ಪಂದಿಸುತ್ತಾ ಕಾದು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಕೊಟ್ಟ ಮಾತನ್ನು ತಪ್ಪಿದ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಯ ವಿರುದ್ಧ ರೈತರು ಆಕ್ರೋಶದ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಬೀದರ್ನಲ್ಲಿ ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ಇವತ್ತಿನ ತನಕ ಕೊಟ್ಟಿದ ಮಾತು ನಿಭಾಯಿಸಕ್ಕೆ ತಯಾರಿಲ್ಲ ಅಂದ್ಮೇಲೆ ಮಾತು ನಾವ್ಯಾಕೆ ಬಿಡ್ಬೇಕ್ರಿ? ಈಗ ಸತ್ತು ಹೋದ್ರು ಹೇಳಲ್ಲ. ನಮಗೆ 4 ತಿಂಗಳ ತನ ಏನ್ ಬೇಗ ಬಡ್ಡಿಲಿ ನೀವು ಕಬ್ಬು ನುಡ್ತೀರಿ. ನಮ್ಮ ರೈತರದ್ದು ಜಿಲ್ಲಾದು ರೈತರಿಗೆ ತೊಂದರೆ ಆಗ್ತಾ ಇದೆ ಕಾರ್ಖಾನೆಗಳಿಂದ, ಅದನ್ನು ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಗೆಹರಿಸಬೇಕಂತ. ಮಾತು ತಪ್ಪಿದ ಜಿಲ್ಲಾಡಳಿತ ವಿರುದ್ಧ ರೈತರು ಮತ್ತೆ ರೊಚ್ಚಿಗೆದ್ದರ ಅಂತ ಹೇಳ್ಬೋದು. ಬೀದರ್ನಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶ ಸ್ಫೋಟ. ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂದೆ ಪ್ರತಿಭಟನೆ. ಮಾತು ತಪ್ಪಿದ ಸರ್ಕಾರ, ಕೊಟ್ಟ ಮಾತು ನಿಭಾಯಿಸಿದ ಜಿಲ್ಲಾಡಳಿತ ಎಂದು ಬೀದರ್ನಲ್ಲಿ ಕಬ್ಬು ಬೆಳೆಗಾರರು ರೊಚ್ಚಿಗೆದ್ದಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 2,900 ರೂಪಾಯಿ ನೀಡಬೇಕು ಅಂತ ಒತ್ತಾಯಿಸಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂದೆ ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗಬೇಕೆಂದು ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಸಕ್ಕರೆ ಕಾರ್ಖಾನೆಗಳು ಜಿಲ್ಲಾಡಳಿತ ನುಡಿದಂತೆ ನಡೆಯಬೇಕೆಂದು ಒತ್ತಾಯಿಸಿದ್ದಾರೆ. ನಮಗೆ ಪ್ರತಿ ಟನ್ ಕಬ್ಬಿಗೆ 2,900 ರೂಪಾಯಿ ನೀಡಬೇಕು. ಎಲ್ಲಿಯವರೆಗೂ ನ್ಯಾಯ ಸಿಗಲ್ಲ ಅಲ್ಲಿಯವರೆಗೂ ಹೋರಾಟ ಕೈಬಿಡಲ್ಲ ಅಂತ ಅನ್ನದಾತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾತು ಕೊಟ್ಟಿದ ನಂತರ ಜಿಲ್ಲಾಡಳಿತ ಆಗಲಿ ಸರ್ಕಾರ ಮಾತು ಕೊಟ್ಟರು ಕಾರ್ಖಾನೆಯವರು ಬೆಂಡ್ ಆಗ್ತಾ ಇಲ್ಲ. ಮಾಡು ಇಲ್ಲ ಮಡಿ ಕರೋ ಯಾ ಮರೋ ಅನ್ನುವಂತ ಪರಿಸ್ಥಿತಿಗೆ ಬಂದಿವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು 11 ತಾರೀಕು ಬರ್ತಾರಂತ ಗೊತ್ತಾಗಿದೆ. ಈಗ ನಮಗೆ ಮಾಹಿತಿ ಸಿಕ್ಕಿದೆ. ಮುಖ್ಯಮಂತ್ರಿಗಳೇ ಇಲ್ಲಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತಾರಂತ ನಮ್ಮ ಆತ್ಮವಿಶ್ವಾಸ ಇದೆ. ಮತ್ತು ನಮ್ಮ ರೈತರದ್ದು ಜಿಲ್ಲಾದು ರೈತರಿಗೆ ತೊಂದರೆ ಆಗ್ತಾ ಇದೆ ಕಾರ್ಖಾನೆಗಳಿಂದ, ಅದನ್ನು ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬಗೆಹರಿಸಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಜಿಲ್ಲೆಯ ಕೆಲ ಸಕ್ಕರೆ ಕಾರ್ಖಾನೆಗಳು ಟನ್ ಕಬ್ಬಿಗೆ 2,800 ರೂಪಾಯಿ ಮಾತ್ರ ಹಾಕಿವೆ. ನಿಯಮಗಳನ್ನ ಯಾವ ಕಾರ್ಖಾನೆಗಳು ಪಾಲನೆ ಮಾಡ್ತಿಲ್ಲ ಅಂತ ರೈತರು ಆರೋಪಿಸಿದ್ದಾರೆ. ಸರ್ಕಾರ ಏನ್ ನಮಗೆ ಆದೇಶ ಮಾಡ್ಯದ ಅದೇ ನಮಗ್ ಕೊಡ್ರಿ ಅಂತ ಹೇಳ್ತಾ ಇದ್ದೇವೆ. ಮತ್ತೇನ್ ಜಾಸ್ತಿ ಕೇಳ್ತಾ ಇಲ್ಲ, ಅವ್ರಿಗೆ ಏನೂ ಇಲ್ಲ. ಯಾಕಂದ್ರ ಕೋಆಪರೇಟಿವ್ ಆಕ್ಟ್ದಾಗ ಏನ ಅಂದ್ರ 15 ದಿವ್ಸಕ್ಕೊಂದ್ಸಲ ಬಿಲ್ ಮಾಡ್ಬೇಕು. 4 ತಿಂಗಳಾಯ್ತು ಕಬ್ಬು ಒಯ್ದು ಏನಾಗೋದಂತ ಪತಾನೇ ಇಲ್ಲ ಅಂದ್ಮೇಲೆ ಇವ್ರು ಸತ್ಯನ ಸಾಗಲ್ಲೇನ್ರಿ? ರೈತರು ಎಷ್ಟು ಮಂದಿ ಸಾಯ್ಲತ್ತಾರ, ಸುಮ್ಮನೆ ಸಾಯೋದು. ಇನ್ನು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೋರಾಟವನ್ನ ಕೈಬಿಡಿ. ಈ ತಿಂಗಳ ಅಂತ್ಯದೊಳಗಾಗಿ ಎಲ್ಲಾ ಸಕ್ಕರೆ ಕಾರ್ಖಾನೆಯವರು ಉಳಿಸಿಕೊಂಡಂತಹ ಬಾಕಿ ಹಣವನ್ನ ರೈತರ ಖಾತೆಗೆ ಜಮೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಾಕಿ ಹಣ ಏಪ್ರಿಲ್ 30ರವರೆಗೆ ಕೊಡ್ತೀವಿ ಅನ್ನುವಂತ ಮುಚ್ಚಳಿಕೆಯನ್ನು ಬರೆದುಕೊಟ್ಟಿದ್ದಾರೆ. ಹೀಗಾಗಿ ಆದಷ್ಟು ಶೀಘ್ರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹಣ
ಅವರಿಗೆ ಪಾವತಿ ಮಾಡಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಬೆಳೆದಂತಹ ರೈತರು ಮತ್ತೆ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಇನ್ನಾದರೂ ಕಬ್ಬು ಬೆಳೆಗಾರರ ಬೇಡಿಕೆಗೆ ಜಿಲ್ಲಾಡಳಿತ ಸ್ಪಂದಿಸುತ್ತಾ ಕಾದು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.